ಹಾಂ, ಕಾಂತಾರದ್ದ. ಹಾಂ ಹಾಂ. ಇಲ್ಲಿಗೆ ಸಪ್ತ ನದಿಗಳ ನೀರು ಬರುತ್ತಂತ. ಸಪ್ತ ನದಿ ಉಗಮ ಸ್ಥಾನ ಅಂತೇಳಿ. ಉಗಮ ಸ್ಥಾನ ಅಂದ್ರೆ ಈಶ್ವರ ಆಯ್ತದೆ ಅಂದ್ರೆ ದೇವತೆಗಳಲ್ಲ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನ ನಾನೀಗ ಹೊಸಂಗಡಿಲಿದ್ದೀನಿ. ಏನು ಕುಂದಾಪುರ ತಾಲೂಕು ಹೊಸಂಗಡಿಲಿ. ಇಲ್ಲಿಂದ ಮೂಡುಗಲ್ಲು ಅಂತ ಜಾಗಕ್ಕೆ ಹೊರಟಿದ್ದೀನಿ. ನನಗಿವತ್ತು ಸಂಜಯ್ ಅವರು ಆ ಜಾಗನ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಜಾಗನ ತೋರಿಸ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಈಗ ಅವನ ಮುಂದ್ಗಡೆ ಹೋಗ್ತಾ ಇದ್ದಾನೆ, ಅವನ ಜೊತೆ ನಾನು ಹೊರಟಿದ್ದೀನಿ. ಗೊತ್ತಿಲ್ಲ ಹೇಗಿದೆ ಏನು ಅಂತ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಇಲ್ಲೂ ಕೂಡ. ಈಗ ನಮ್ಮ ಶರತ್ ಬಾಬು ಅವ್ರ ತಂದೆ ಕೂಡ. ಬನ್ನಿ ಹೋಗೋಣ ಹೇಗಿದೆ ಅಂತ. ನಮ್ಮ ಸಂಜಯ್ ಅವರು ಇವತ್ತು ನಮಗೆ ಮುಂದಿದ್ದಾರೆ ದಾರಿ ತೋರ್ಸೋಕ್ಕೆ. ಆನ್ ದ ವೇ ಕಮರ್ಷಿಯಲಾಗಿ ಕೂಡ ಹೋಗೋಕ್ಕಾದ್ರೆ ಹೋಗ್ತೀವಿ. ನೋಡ್ಬೇಕು ಟೈಮಿಂಗ್ ಏನಾಗುತ್ತೆ ಅಂತ. ಯಾಕೆಂದರೆ ಪೂರ್ತಿ ಅಲ್ಲೇನೋ 3 ಕಿಲೋಮೀಟ್ರ್ ಫುಲ್ ಗುಡ್ಡ ಹತ್ಬೇಕಂತೆ. ಆಗ ತುಂಬ ಟೈಮ್ ಬೇಕಾಗತ್ತೆ ಅಂತ ಹೇಳಿದ್ರು ಅವರು. ಆ ಲೆಕ್ಕಾಚಾರದಲ್ಲಿ ನಾವು ಏನು 1.5 2 ಅವರ್ ಒಳಗೆ ರಿಟರ್ನ್ ಬರ್ಬೋದು ಅಂತ ಮಾಡಿದ್ವಿ. ಇದು ಆಗಲ್ಲ ಅನ್ಸುತ್ತೆ. ಏನು ಅಂದರೆ ದೊಡ್ಡ ಗುಡ್ಡ ಹತ್ತದು ಹೇಗಿದೆ ಈಗ ಮುಂದೆ ನೋಡೋಣ. ಇದು ಕಮಲೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ರೋಡು. ಬನ್ನಿ ಆಮೇಲೆ ಹೋಗೋಣ ದೇವಸ್ಥಾನಕ್ಕೆ ಬರ್ತಾ. ಈ ಜಾಗಕ್ಕೆ ಏನಂತಾರ? ಹಾ, ಕಾಂತಾರದ್ದ. ಹಾ ಹಾ, ಚೆನ್ನಾಗಿ ಮಾಡ್ಯಾರ ಮರ. ಹೋಗುವ, ಹೋಗಿ ಹೋಗಿ ಮುಂದೋಗಿ. ಜಾಗದಲ್ಲಿ ಕಾಂತಾರ ಪಿಕ್ಚರ್ ಶೂಟಿಂಗ್ ಕೂಡ ಆಗಿದೆ ಅಂತೆ. ಕಾಂತಾರ ಪಿಕ್ಚರಲ್ಲಿ ಯಾವ ಸೀನ್ ಅಂತ ನನಗೆ ನೆನಪಾಗ್ತಾ ಇಲ್ಲ. ಮತ್ತು ಕಾಂತಾರ ನೋಡ್ಕೊಂಡು ನೆನ್ಪು ಮಾಡ್ಕೊಂಡು ಆಮೇಲೆ ನಿಮ್ಗೆ ಹೇಳೋಂಥ ಪರಿಸ್ಥಿತಿ ಆಗಿದೆ ನನಗೆ. ನೋಡ್ತೀನಿ. ಕರೆಕ್ಟಾಗಿ ಕೇಳಿ ಮರ. ಆರು ಕಿಲೋಮೀಟ್ರಾ? ಓಕೆ, ಥ್ಯಾಂಕ್ ಯು ಅಣ್ಣ.
ಇಂತಿಂತಲ್ಲಿ ಬೋರ್ಡ್ ಇದೆ. ಮೂಡುಗಲ್ಲು. ನೀರು ಎಷ್ಟು ಎತ್ತರದವರೆಗೆ ಇರ್ತಮ್ಮ? ಹಾಂ, ಅಷ್ಟೇಯಾ? ಮೀನಿಗೆ ಹೋಗೋಣ ಸಂಜೆ. ಇದಕ್ಕಿಂತ ನನಗೆ ಇವೇನು ಮೀನು ಕಾಲಿಗೆ ಸಿಗ್ತಾವ ಕಣ. ಕರಾಡಿ ನಮ್ಮ ಕರಾಡಿ ಗುಳಂಬಳಿ. ಇಲ್ಲಿ ಏನಾಗ್ತಂದ್ರೆ ಇಲ್ಲಿ ಜನವೇ ಇಲ್ಲ ದೇವಸ್ಥಾನದಾಗೆ. ಒಂದು 6 ವರ್ಷ ಇಲ್ಲ ಜನ ಇಲ್ಲ, ಭಟ್ರು ಪೂಜೆ ಮಾಡಿ ಗೊತ್ತಾಗಿದೆ ಇಲ್ಲಿ ದೇವಸ್ಥಾನದ ಬಿಡಲು ಜನ ಇಲ್ಲ. ಅವಾಗ ನೀವು 5 ಗಂಟೆ ಅಡ್ಡೆಲ್ಲ ಹಂಗ 5 ಗಂಟಾಗ ನಾವಿಲ್ಲಿ ಜನ ಎಲ್ಲ ಇನ್ನೂ ಜಾಸ್ತಿ ಬರ್ತಾರೆ. ಅಲ್ಲ, ಈಗ ಇಲ್ಲಿ ಪೂಜೆಗೆ ಭಟ್ರು ಬರ್ತಾರ ಅಥವಾ ನೀವೇ ಮಾಡುದ? ಭಟ್ರು ಇಲ್ಲಿ ಭಟ್ರೆ ಪೂಜೆ. ಹೌದು, ಅದು ಹೇಳಕ್ಕಾಗ್ತಿಲ್ಲ. ಈಗ ಇಲ್ಲಿ ಜನ ಹೋಗ್ದು ಬಪ್ಪದು ಅವ್ರ ಮಾತುಕತೆ ಆಡುದು. ಸೋಮವಾರ ಒಂದ್ ದಿವಸ ನಾನು ಬರ್ತಿಲ್ಲ, ಇರ್ತೇ ಹೆರೋದಿಗೆ ಭಟ್ರು ಇರ್ತದೆ. ಅದು ಬಿಟ್ರೆ ಬೇರೆ ಭಟ್ರು ಇದ್ದಾಗಳಿಗೆ ಭಟ್ರು ಇದ್ರೆ ನಾ ಬರ್ತಿಲ್ಲ, ಭಟ್ರು ಹೋದ್ಮೇಲೆ ನಾವತ್ತೆ. ಒಳಗೆ ಹೋದ್ರೆ ಅವರು ಹೋದವರು ಜಪಕ್ಕೆ ಕೂರುವಂತ ಸಂದರ್ಭ ಇರುತ್ತೆ ಅಂತ ಕೂತಿದ್ದಾರೆ ಇದ್ರು. ತುಂಬಾ ಅಂತ ಮಾತ್ರ ಅಲ್ಲ, ಮುಂದೆ ಹೋದ್ರೆ ಅವ್ರಿಗೆ ಭಕ್ತಿಗೆ ಮನಸ್ಸು ಕೊಡುದಿಲ್ಲ, ಅಲ್ಲೇ ನೆಮ್ಮದಿಯಾಗಿ ದೇವ್ರ ಜ್ಞಾನ ಆಯ್ಕೊಂಡ್ರು. ಇದು ಮುಂದೆ ಇಷ್ಟ ನೀರೇ. ನೀವು ಸ್ವಲ್ಪ ದೂರ ಒಳಗೆ ಹೋಗಿದ್ರಿ ಇದರಿಂದ ಮುಂದೆ? ಇಲ್ಲ, ನಾವು ಹೋದವರು ಬರ್ದಿದ್ರ ಮೇಲೆ ಅದಕ್ಕೆ ಮುಂದೆ ಹೋಗಲೇ ಇಲ್ಲ. ಹೋದವರು ಇದ್ದಾರೆ, ಇದ್ರು ಏನಾದ್ರು ಯಾರಿಗೆ ಗೊತ್ತು ಬರ್ಲಿಲ್ಲ. ಓಹೋ ಹೋ ಹೋ.
ಓ ಇದು ಇಲ್ಲಿಂದ ಸುರಂಗ ಭಾರಿ ದೂರ ಉಂಟಾಗಾದ್ರೆ. ಚಿತ್ರಮೂಲ ಹಾಂ ಹಾಂ ಹಾಂ. ಚಿತ್ರಮೂಲ ಅಂದ್ರೆ ಎಲ್ಲಿ ಹೇಳಿ? ಅರಸೇದ್ರಿ ಹಾಂ 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 ಇಲ್ಲಿಗೆ ಸಪ್ತ ನದಿಗಳ ನೀರು ಬರುತ್ತಂತ. ಅದೇ ಸಪ್ತನಗರಿ ಉಗಮ ಸ್ಥಾನ ಅಂತೇಳಿ. ಉಗಮ ಸ್ಥಾನ ಅಂದ್ರೆ ಈಶ್ವರ ಇರ್ತದೆ, ಅಂದ್ರೆ ದೇವತೆಗಳೆಲ್ಲ ಇದು. ಸಪ್ತ ನದಿಯಿಂದ ಜಲ ತಗೊಂಡಿದ್ದೀವಿ. ತಾಲೂಕಿನ ಹಳ್ಳಿಹೊಳೆ ಎಂಬ ಊರಿನಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಈ ಗುಹಾ ದೇವಾಲಯದ ಒಳಭಾಗದಲ್ಲಿ ವರ್ಷದ 365 ದಿನವೂ ಮೊಳಕಾಲಿನಷ್ಟು ನೀರಿರುತ್ತದೆ. ಮಳೆಗಾಲದಲ್ಲಿ ಮಾತ್ರ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತದೆ. ಈ ನೀರಿನಲ್ಲಿ ಹೆಚ್ಚಿನ ಸಂಖ್ಯೆಯ ಮೀನುಗಳನ್ನು ನೋಡಬಹುದಾಗಿದೆ. ನೀವು ಈ ನೀರಿನಲ್ಲಿ ಇಳಿದು ಒಳ ನಡೆಯುವಾಗ ಮೀನುಗಳು ನಿಮ್ಮ ಕಾಲಿಗೆ ಸಿಕ್ಕ ಅನುಭವವಾಗುತ್ತದೆ. ಪ್ರವೇಶ ದ್ವಾರದಿಂದ ಸುಮಾರು 60 ಅಡಿಗಳ ದೂರದಲ್ಲಿ ಈ ಕೇಶವನಾಥೇಶ್ವರ ಲಿಂಗವನ್ನು ನೀವು ನೋಡಬಹುದಾಗಿದೆ.